ಸ್ವಾಮಿ ಕರಗಜ್ಜ. ಓಂ ನಮ ಭಗವತಿ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು, ಅವರು ನಿಮ್ಮ ಬಗ್ಗೆ ಯಾವ ಭಾವನೆಯನ್ನು ಹೊಂದಿದ್ದಾರೆ, ಸೊ ಅವರ ಭಾವನೆಯಲ್ಲಿ ಏನಾದರೂ ಬದಲಾವಣೆಯಾಗಿದೆಯಾ, ಕರೆಂಟ್ ಸಿಚುವೇಷನಲ್ಲಿ ನೋಡುವ. ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು 5 ಸಲ ಹೇಳಿಬಿಟ್ಟು, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ ಎಲ್ಲವೂ ನಿಮಗೆ ಅನ್ವಯ ಆಗಬೇಕು ಅಂತ ಇಲ್ಲ. ಪರ್ಸ್ನಲ್ ರೀಡಿಂಗ್ ಮಾಡಬೇಕು ಅಂದರೆ, ಪರ್ಸ್ನಲ್ ರೀಡಿಂಗ್ ನಿಮಗೆ ಬೇಕು ಅಂದರೆ ಅದು ನಿಮ್ಮದೇ ರೀಡಿಂಗ್ ಆಗಿರುತ್ತೆ. ಕಮೆಂಟಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಹಾಕಿ ಮೆಸೇಜ್. ನಾನು ನಿಮಗೆ ಒಂದು ವಾಟ್ಸಪ್ ನಂಬರ್ ಕೊಡ್ತೇನೆ, ಅಲ್ಲಿ ನೀವು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬೇಕಾಗುತ್ತೆ. ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಅಲ್ಲಿ ನಿಮಗೆ ಅಂದರೆ 100% ಕ್ಲಾರಿಟಿ ಸಿಗುತ್ತೆ. ಪರಿಹಾರ ಕೂಡ ಹೇಳ್ತೇನೆ ಪರ್ಸ್ನಲ್ ರೀಡಿಂಗಲ್ಲಿ. ಹಾಗೆಯೇ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ, ಹಾಗೆಯೇ ಪ್ರೀತಿಯಲ್ಲಿರುವಂತಹ ಅಡೆತಡೆಗಳು ದೂರ ಆಗಲಿಕ್ಕೆ ರೋಸ್ ಕ್ರಾಸ್ ಅನ್ನುವ ಒಂದು ಬ್ರಾಸ್ಲೈಟ್ ಸಿಗುತ್ತೆ. ಬೇಕು ಅಂದರೆ ಹೇಳಿ ಎನರ್ಜಿ ಪಾಸ್ ಮಾಡಿ ಕೊಡ್ತೀನಿ. ಹಾಗೆಯೇ ಎಜುಕೇಷನ್ ಬ್ರಾಸ್ಲೈಟ್ ಇರ್ಬೋದು, ಗುಡ್ ಹೆಲ್ತ್ ಬ್ರಾಸ್ಲೈಟ್ ಇರ್ಬೋದು, ವೆಯ್ಟ್ ಲಾಸ್ ಬ್ರಾಸ್ಲೈಟ್ ಇರ್ಬೋದು, ಅಥವಾ ನಿಮ್ಮದೊಂದು ಏನೋ ಒಂದು ಸಮಸ್ಯೆ ಆಗ್ತಾ ಉಂಟು, ಹಣ ಕೈಯಲ್ಲಿ ನಿಲ್ತಾ ಇಲ್ಲ, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ಮಾಟ ಮಂತ್ರ ವಶೀಕರಣ, ಅಥವಾ ನಿದ್ದೆ ಬರ್ತಾ ಇಲ್ಲ, ಎಂತೆಂಥದ್ದು ಕೆಟ್ಟ ಕೆಟ್ಟ ಕನಸು ಬರ್ತಾ ಉಂಟು, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಲೈಫಲ್ಲಿ ಏನು ಕೂಡ ಸಕ್ಸಸ್ ಕಾಣ್ತಾ ಇಲ್ಲ, ನಾನು ತುಂಬ ಭಯ ಆಗುತ್ತೆ, ಏನಾಗುತ್ತೋ ಏನೋ ಅಂತ. ಸೊ ಬೇಕು ಅಂದರೆ ನಾನು ಎನರ್ಜಿ ಪಾಸ್ ಮಾಡಿ ನಿಮಗೆ ಯಾವುದು ಸುಟೇಬಲ್ ಆಗುತ್ತೆ ಅದು ಬ್ರಾಸ್ಲೈಟ್ ರೆಡಿ ಮಾಡಿ ಪೂಜೆ ಮಾಡಿಬಿಟ್ಟು ನಿಮ್ಮದೇ ಎನರ್ಜಿಯನ್ನು ಪಾಸ್ ಮಾಡಿಬಿಟ್ಟು ಕೊಡ್ತೇನೆ. ಬೇಕು ಅಂದರೆ ಬ್ರಾಸ್ಲೈಟ್ ಬೇಕು ಅಂದರೆ ಕಮೆಂಟಲ್ಲಿ ಬ್ರಾಸ್ಲೈಟ್ ಅಂತ ಹಾಕಿ ನಾನೊಂದು ನಂಬರ್ ಕೊಡ್ತೇನೆ ನಿಮಗೆ. ಸೊ ಅದಕ್ಕೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಸೊ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು ಹೇಳಿಬಿಟ್ಟು ಪಾಸಿಟಿವ್ ಆಗಿರಿ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಹಾಕಿ ನೋಡುವ ಇಲ್ಲಿ ಏನು ಬರುತ್ತೆ ಅಂತ. ರೀಡಿಂಗ್ ಟೈಮಲ್ಲಿ ಏನೇನು ನೆಗೆಟಿವ್ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ. ಸೊ ಪಾಸಿಟಿವ್ ಆಗಿರಿ. ಇಲ್ಲಿ ನೀವು ಅವರ ಒಟ್ಟಿಗೆ ಇರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಮುಂಚೆ ಇದ್ದ ಥರಂತಹ ಒಂದು ಪ್ರೀತಿ ಅಥವಾ ಸಂಬಂಧದಲ್ಲಿ ಒಂದು ಖುಷಿ ಸಂತೋಷ ಇಲ್ಲದೇ ಇರಬಹುದು, ಅಥವಾ ಅವ್ರು ನಿಮ್ಮಿಂದ ದೂರ ಆಗಲಿಕ್ಕೆ ನೋಡಿರ್ಬೋದು, ಅಥವಾ ನಂಬರ್ ಬ್ಲಾಕ್ ಮಾಡಿರ್ಬೋದು. ಇಲ್ಲಿ ಏನಂದರೆ ನೋಡಿ, ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಿ ನೀವು ಕೂಡ ಸೋತಿದ್ದೀರಾ, ಅವರು ಕೂಡ ಸೋತಿದ್ದಾರೆ. ಸೊ ತಪ್ಪು ಯಾರೋದಂತ ಹುಡುಕುವುದಕ್ಕಿಂತ ಪರಿಹಾರ ಆಗಬೇಕು, ಸಮಸ್ಯೆ ಸರಿ ಹೋಗಬೇಕು ಅಂತ ಆಲೋಚನೆ ಮಾಡೋದು ಮುಖ್ಯ. ಒಂದು ರಿಲೇಷನ್ಶಿಪ್ಪು ಬೇಕು ಅಂದರೆ ಅಲ್ಲಿ ಸೋಲಿಕ್ಕೂ ರೆಡಿ ಇರಬೇಕು, ಗೆಲ್ಲಿಕ್ಕೂ ರೆಡಿ ಇರಬೇಕು. ಸೊ 1 ಸಲ ಸೋಲ್ಬೋದು, 2 ಸಲ ಸೋಲ್ಬೋದು, ಪದೇ ಪದೇ ನಾವೇ ಸೋಲ್ಬೇಕಕ್ಕ ಅಂತ ಹೇಳಿದರೆ ನೀವು ಸಂಬಂಧ ಮುಖ್ಯನಾ, ವ್ಯಕ್ತಿ ಮುಖ್ಯನಾ, ಅಥವಾ ನಿಮಗೆ ನಿಮ್ಮದೇ ಆದಂತಹ ಸ್ವಾಭಿಮಾನ ಮುಖ್ಯನಾ, ಅದನ್ನು ನೀವು ಆಲೋಚನೆ ಮಾಡಬೇಕಾಗುತ್ತೆ. ಅವರು ತುಂಬ ಎಮೋಷನಲ್ ಆಗಿದ್ದಾರೆ. ಇಲ್ಲಿ ಸಮಸ್ಯೆಗಳು ಏನಂದರೆ, ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕೆಲವರಿಗಿದೆ. ಕೆಲವೊಮ್ಮೆ ಇದರಲ್ಲಿ ನೋಡಿ, ಬೇರೆ ಹುಡುಗಿ ಅಥವಾ ಹುಡುಗ ಬೇರೆ ಯಾರೋ ಇದ್ದಾರೆ, ಬೇರೆ ಹೆಂಗಸು ಅಥವಾ ಗಂಡಸು. ಮತ್ತು ಎಲ್ಲರಿಗೂ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಅದೇ ಪ್ರಾಬ್ಲಮ್ ಅಂತ ಅಲ್ಲ. ಸೊ ಕೆಲವರಿಗೆ ಮನೆ ರಿಲೇಟೆಡ್ ಪ್ರಾಬ್ಲಮ್ ಉಂಟು, ಮನೆಯಲ್ಲಿ ಸಮಸ್ಯೆ, ಅಥವಾ ಪೇರೆಂಟ್ಸ್ ಅಪ್ಪದೇ ಇರ್ಬೋದು, ಅಥವಾ ಕರೆಕ್ಟ್ ನಿರ್ಧಾರವನ್ನು ತಗೊಳ್ಳಿಕ್ಕೆ ನೀವು ಕೂಡ ಅವ್ರ ಜೊತೆ ಸರಿಯಾಗಿ ಮಾತನಾಡ್ತಾ ಇಲ್ಲ, ನೀವು ಕೂಡ ಬೇಕಾ ಬೇಡವಾ ಅಂತ ಇದ್ದೀರಾ, ಆಲೋಚನೆ ಮಾಡ್ತೀರಾ, ಕಣ್ಣೀರು ಹಾಕ್ತೀರಾ ಎಲ್ಲ. ಸೊ ಆಗಲ್ಲ, ಇಲ್ಲಿ ಒಂದು ನಿರ್ಧಾರವನ್ನು ತಗೊಳ್ಬೇಕಾಗುತ್ತೆ. ಸೊ ನಿಮ್ಮ ಹುಡುಗ ಅಥವಾ ಹುಡುಗಿ ಯಾವ ವ್ಯಕ್ತಿಯನ್ನು ಆಲೋಚನೆ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಿ ನೋಡಿ, ಅವರಿಗೊಂದು ಕ್ಲಾರಿಟಿ ಬೇಕು ಅಲ್ವಾ. ಸೊ ನಿಮಗೆ ಇಲ್ಲಿ ಒಂದು ರೀಡಿಂಗ್ ಎಂಡಲ್ಲಿ ನಾನೊಂದು ದೈವಿಕ ಸಂಕೇತ ಕೊಡ್ತೇನೆ. ಸೊ ಸದ್ಯದ ಸಿಚುವೇಷನಲ್ಲಿ ನಿಮಗೆ ಸ್ವಲ್ಪ ಹೀಲ್ ಆಗಲಿಕ್ಕೆ, ಸೊ ಒಂದು ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಸಿಗಲಿಕ್ಕೆ. ಇಲ್ಲಿ ನೋಡಿ, ನಿಮ್ಮ ಜೀವನದಲ್ಲಿ ನಿಮ್ಮದೇ ಆದಂಥ ಟಾರ್ಗೆಟ್ ಉಂಟು, ಕೆಲವೊಂದು ಸಮಸ್ಯೆಗಳುಂಟು, ಅದನ್ನು ರೀಚ್ ಆಗಬೇಕು, ಖುಷಿಯಾಗಿರಬೇಕು ಅಂತ ಅಂದ್ಕೊಳ್ತೀರಾ. ಸೊ ಅದೇ ಥರ ಆ ವ್ಯಕ್ತಿಗೂ ಲೈಫಲ್ಲಿ ಕೆಲವೊಂದು ಸಮಸ್ಯೆಗಳು ಸ್ಟಕ್ ಎನರ್ಜೀಸ್ ಉಂಟು. ಇಲ್ಲಿ ಮುಂಚೆ ನೀವು ತುಂಬ ಚೆನ್ನಾಗಿದ್ರಿ, ಯಾರಿಗೂ ಹೆದರುವ ಅವಶ್ಯಕತೆ ಇರಲಿಲ್ಲ, ಅಥವಾ ಯಾರ ಬಗ್ಗೆ ಆಲೋಚನೆ ಮಾಡೋದು ಏನು ಬೇಕಾಗಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ನೀವು ನಿಮ್ಮ ಬಗ್ಗೆ ಆಲೋಚನೆ ಮಾಡೋದು ಬಿಟ್ಟು, ನಿಮ್ಮ ಹುಡುಗ ಅಥವಾ ಹುಡುಗಿಯ ಬಗ್ಗೆ ಆಲೋಚನೆ ಮಾಡೋದು ಬಿಟ್ಟು ಬೇರೆ ಎಲ್ಲನೂ ಆಲೋಚನೆ ಮಾಡ್ತಾ ಇದ್ದೀರಾ. ಸಮಸ್ಯೆ ಎಲ್ಲಿಂದ ಸ್ಟಾರ್ಟ್ ಆಯಿತು, ಹೇಗೆ ಸ್ಟಾರ್ಟ್ ಆಯಿತು ಅಂತ ಅದನ್ನೇ ಆಲೋಚನೆ ಮಾಡೋದಕ್ಕಿಂತ, ಸೊ ಅದನ್ನು ಪರಿಹಾರ ಮಾಡಲಿಕ್ಕೆ ಅಥವಾ ಅದರಿಂದ ಹೊರಬರಲಿಕ್ಕೆ ಆಲೋಚನೆ ಮಾಡಬೇಕೇ ವಿನಃ ಪದೇ ಪದೇ ನೆಗೆಟಿವ್ ಎನರ್ಜಿಯಲ್ಲಿ ಇರೋದು, ಅಥವಾ ಕಣ್ಣೀರು ಹಾಕೋದು, ಕತ್ತಲ ಕೋಣೆಯಲ್ಲಿ ಇರೋದು. ಸೊ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಪರ್ಸ್ನಲ್ ರೀಡಿಂಗಿಗೆ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಏನಂದರೆ ಮತ್ತೊಂದು ವಿಷಯ ಏನಂದರೆ, ನೀವು ಪದೇ ಪದೇ ನಿಮಗೆ ನೀವೇ ಒಂದು ಹಿಂಸೆ ನೀಡ್ತಾ ಇರ್ಬೋದು, ನಿಮಗೆ ನೀವೇ ಕಣ್ಣೀರು ಹಾಕ್ತಾ ಅಥವಾ ದುಃಖ ಬರ್ತಾ, ನನ್ನ ಲೈಫ್ ಹಿಂಗಾಯಿತು ಹಾಗಾಯಿತು. ಸೊ ಪದೇ ಪದೇ ಅದೇ ಆಲೋಚನೆ ಮಾಡ್ತಾ ಇದ್ದೆ, ನೆಗೆಟಿವ್ ಎನರ್ಜಿಯನ್ನು ನೀವೇ ಇನ್ಫ್ಲುಯೆನ್ಸ್ ಮಾಡ್ಕೊಳ್ತೀರಾ, ನೀವೇ ಹೇಳ್ಕೊಳ್ತೀರಾ. ಸೊ ಆವಾಗ ಯಾವುದು ಕೂಡ ಒಳ್ಳೆಯದಾಗಲ್ಲ. ಅತಿಯಾಗಿ ಯಾವಾಗಲೂ ಬ್ಲ್ಯಾಕ್ ಡ್ರೆಸ್ ವೇರ್ ಮಾಡೋದು, ಅಥವಾ ಒಂದು ರೀತಿಯಲ್ಲಿ ನೀವು ಕಣ್ಣೀರು ಹಾಕ್ತಾ ಇರೋದು, ದುಃಖ ಬರ್ತಾ ಇರೋದು, ನಿಮ್ಮ ಹುಡುಗ ಅಥವಾ ಹುಡುಗಿಯದ್ದು ಫೋಟೋ ನೋಡ್ತಾ ಇರೋದು, ವಿಡಿಯೋ ನೋಡೋದು, ಹಿಂಗಿದ್ವಿ ಹಿಂಗಾಯಿತು. ಸೊ ಅಂದರೆ ಇಲ್ಲಿ ನೀವು ಕಣ್ಣೀರು, ಅಕ್ಕ ನಮಗೆ ದುಃಖ ಆಗಲ್ವಾ, ನಮಗೊಂದು ಮನಸ್ಸಿಲ್ವಾ ಅಕ್ಕ, ಮತ್ತು ಕಣ್ಣೀರು ಹಾಕದೆ ನಾನೇನು ಮಾಡೋದು ಅಕ್ಕ ಅಂತ ಕೇಳ್ಬೋದು ನೀವು.
ಸೊ ಎಸ್ ಐ ಅಗ್ರಿ, ನಂಗೆ ಗೊತ್ತಾಗುತ್ತೆ. ಬಟ್ ಲಾ ಆಫ್ ಅಟ್ರಾಕ್ಷನ್ ಏನು ಹೇಳುತ್ತೆ, ನೀವು ಏನನ್ನು ಆಕರ್ಷಣೆ ಮಾಡ್ತೀರಾ ಅದೇ ಅಟ್ರಾಕ್ಷನ್ ಆಗುತ್ತೆ. ಸೊ ಕಣ್ಣೀರು ಹಾಕ್ತಾ ಇರ್ತೀರಾ, ಏನೇನೋ ಬೇಡದ ಆಲೋಚನೆ ಮಾಡ್ತೀರಾ, ಸೊ ಅದೇ ಆಕರ್ಷಣೆ ಆಗುತ್ತೆ ಅಲ್ವಾ. ನಿಮ್ಮದು ಕೂಡ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಬೇಕು ಅಲ್ವಾ. ರಿಲೇಷನ್ಶಿಪ್ ಸರಿ ಹೋಗಬೇಕು, ಹೌದು ನೋವಾಗುತ್ತೆ, ಎಲ್ಲ ನನಗೆ ಅರ್ಥ ಆಗುತ್ತೆ. ಬಟ್ ಅಲ್ಲೇ ಇರ್ತೀರಾ, ನೋವಿನಲ್ಲೇ ಇರ್ತೀರಾ. ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ ನಿಮ್ಮ ಲೈಫಲ್ಲಿ ಬರೋದು ಬೇಡವಾ. ಇಲ್ಲಿ ಕೆಲವರು ಮ್ಯಾರೇಜ್ ಆದವರ ಮಿಡ್ಲಲ್ಲಿ ಕೂಡ ಸಂಬಂಧ ಉಂಟು. ಸೊ ಅವರು ಪ್ರೀತಿ ಮಾಡುವಾಗ ನಿಮ್ಮ ಜೊತೆ ರಿಲೇಷನ್ಶಿಪ್ ಇರುವಾಗ ಅವ್ರು ಎಲ್ಲ ಓಕೆ ಆಗಿತ್ತು. ಬಟ್ ಇವಾಗ ಅವರಿಗೆ ಸಮಸ್ಯೆ ಆದದ್ದಂತ ಅಲ್ವಾ. ನೀವು ಕೂಡ ಆಲೋಚನೆ ಮಾಡಬೇಕು. ಸುಮ್ಮನೆ ಯಾರೋ ಬಂದರು, ಸೊ ಸಂಬಂಧ ಮುರಿದೋಯ್ತು ಅಂದರೆ, ಸೊ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ಸೊ ಪಾಸಿಟಿವ್ ಆಗಿರಬೇಕು. ನಿಮಗೆ ಏನು ಬೇಕು ಅದನ್ನು ಅಟ್ರಾಕ್ಷನ್ ಮಾಡುವಂತಹ ಅವಕಾಶ ನಿಮಗೆ ಉಂಟು. ಸೊ ಅದು ಶಕ್ತಿ ಸಾಮರ್ಥ್ಯ ಕೂಡ ಉಂಟು. ಕಣ್ಣೀರು ಹಾಕುವುದಲ್ಲ, ದುಃಖ ಪಡುವುದಲ್ಲ, ಅಥವಾ ಹಿಂಗಾಯಿತು ಅಂತ ಅದೇ ಆಲೋಚನೆಯಲ್ಲಿ ಕೊರಗುವುದಲ್ಲ. ಸೊ ಬಿ ಪಾಸಿಟಿವ್ ಆಗಿರಿ. ಸೊ ಏನೇ ಒಂದು ಸಮಸ್ಯೆ ಇದ್ದರೂ ನನ್ನ ಜೊತೆ ಹೇಳ್ಬೋದು. ಸೊ ಯಾವುದು ಅನ್ವಯ ನೋಡಿ ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಏನಕ್ಕಂದ್ರೆ ಇದು ಜನರಲ್ ರೀಡಿಂಗ್ ಆಗುತ್ತೆ. ಸೊ ಓವರಾಲ್ ಆಗಿ ನಾನು ಎಲ್ಲರನ್ನು ಕನ್ಸಿಡರ್ ಮಾಡಿ ರೀಡಿಂಗ್ ಮಾಡೋದು. ಎಲ್ಲರನ್ನು ನೆನ್ಪು ಮಾಡಿಕೊಂಡ್ರೆ, ಅಂದರೆ ನಾನು ಕಮೆಂಟ್ ನೋಡಿರ್ತೇನೆ, ಸಬ್ಸ್ಕ್ರೈಬರ್ಸನ್ನು ನೋಡಿರ್ತೇನೆ, ಸೊ ವ್ಯೂವರ್ಸನ್ನು ನೋಡಿರ್ತೇನೆ. ಸೊ ಎಲ್ಲವನ್ನು ನೋಡಿಬಿಟ್ಟು ಎಲ್ಲ ಆ್ಯಂಗಲಿಂದ ರೀಡಿಂಗ್ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ನಾನು. ಏನಾದರೂ ತುಂಬ ಸಮಸ್ಯೆ ಆಗ್ತಾ ಉಂಟು, ಪರಿಹಾರ ಆಗ್ತಾ ಇಲ್ಲ, ಅಥವಾ ನನಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಸಿಗ್ತಾ ಇಲ್ಲ ಅಂದರೆ ನನ್ನ ಜೊತೆಯಲ್ಲಿ ನಾನು ನನ್ನ ಪರ್ಸ್ನಲ್ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪರ್ಸ್ನಲ್ ಪ್ರಾರ್ಥನೆ ಮಾಡ್ತೇನೆ. ಪರ್ಸ್ನಲ್ ಲೀಡಿಂಗಿಗೆ ಮಾತ್ರ ನೀವು ಅಮೌಂಟ್ ಪೇ ಮಾಡಬೇಕು. ಹಾಗೆಯೇ ಕ್ರಿಸ್ಟಲ್ ಬ್ರಾಸ್ಲೈಟಿಗೆ. ಬಟ್ ಪರ್ಸ್ನಲ್ ಇದು ಪ್ಲೇಯರ್, ಇದು ಪ್ರಾರ್ಥನೆ, ಪರ್ಸ್ನಲ್ ಪ್ರಾರ್ಥನೆ ನಿಮ್ಮದು, ಇದು ಫ್ರೀ ಆಗಿರುತ್ತೆ. ಇದಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕು ಅಂತ ಇಲ್ಲ. ಸೊ ನನ್ನ ಜೊತೆ ಶೇರ್ ಮಾಡಿ, ನನ್ನ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ, ಹೆಸಿಟೇಟ್ ಮಾಡಬೇಡಿ. ಸೊ ಕೆಲವರು ಅಂದರೆ ಏನು ನನ್ನ ಜೊತೆ ಶೇರ್ ಮಾಡಲಿಕ್ಕೆ ಒಂಥರ ಹೆಸಿಟೇಟ್ ಮಾಡ್ತೀರ. ಸೊ ಹಾಗೆ ಆ ಥರ ಮಾಡಬೇಡಿ. ಸೊ ಫ್ರೀ ಆಗಿರಿ. ನಾನು ನಿಮ್ಮನ್ನು ಅರ್ಥ ಮಾಡ್ಕೊಳ್ತೀನಿ, ನಿಮ್ಮ ಸಿಚುವೇಶನನ್ನು, ನಿಮ್ಮ ರಿಲೇಷನ್ಶಿಪ್ಗೆ ನಾನು ರೆಸ್ಪೆಕ್ಟ್ ಕೊಡ್ತೇನೆ. ಸೊ ಕೆಲವೊಂದು ಕರ್ಮ ಕ್ಲಿಯರೆನ್ಸ್ ಇರುತ್ತೆ, ಕಾರ್ಮಿಕ್ ಡೆತ್ ಅನ್ನೋದಿರುತ್ತೆ, ಕಾರ್ಮಿಕ್ ಎಂಡ್ ಅನ್ನೋದಿರುತ್ತೆ. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಏನೋ ಒಂದು ಸಮಸ್ಯೆ ಆಯಿತು ಅಂದರೆ ಅದು ಕಂಟಿನ್ಯೂ ಆಗುತ್ತೆ ಅಂತ ಅಲ್ಲ. ಸೊ ಅದು ಒಂದು ಸ್ಟೆಪ್ಪಿಗೆ ಬಂದುಬಿಟ್ಟು ಅದು ಸ್ಟಾಪ್ ಆಗುತ್ತೆ. ಸೊ ಹಾಗಾಗಿ ಕತ್ತಲೆ ಯಾವಾಗಲೂ ಕತ್ತಲೆ ಇರಲ್ಲ ಅಲ್ವಾ, ಮತ್ತೆ ಬೆಳಕಾಗುತ್ತೆ ತಾನೇ. ಹಾಗೆ ಇವಾಗ ಮಂಜು ಕವಿದ ವಾತಾವರಣ ನಿಮ್ಮ ಲೈಫಲ್ಲಿ ಉಂಟು ಅಂದರೆ ಅದು ಸರಿ ಹೋಗುತ್ತೆ. ಸೊ ನೀವು ಪಾಸಿಟಿವ್ ಆಗಿರಬೇಕು. ಎಸ್, ನಾನು ನಿಮ್ಗೆ ಒಂದು ದೈವಿಕ ಸಂಕೇತ ಕೊಡ್ತೇನೆ ಅಂತ ಹೇಳಿದ್ದೇನೆ. ಸೊ ಇದನ್ನು ಡೈಲಿ ನಿಮ್ಗೆ ಎಷ್ಟು 1 ಸಲ ಹೇಳ್ತೀರಾ, 10 ಸಲ ಹೇಳ್ತೀರಾ, 1 ನಿಮಿಷ ಹೇಳ್ತೀರಾ, 1 ಸೆಕೆಂಡ್ ಹೇಳ್ತೀರಾ, 10 ಸೆಕೆಂಡ್ ಹೇಳ್ತೀರಾ, 10 ನಿಮಿಷ ಹೇಳ್ತೀರಾ, ಇದು ನಿಮಗೆ ಬಿಟ್ಟದ್ದು. ಸೊ ನಿಮ್ಮ ಅನುಕೂಲ. ಸೊ ಆದಷ್ಟು ಬ್ಲ್ಯಾಕ್ ಡ್ರೆಸ್ಸನ್ನು ಅವಾಯ್ಡ್ ಮಾಡಿ, ಕಪ್ಪು ಬಣ್ಣದ ಡ್ರೆಸ್ಸನ್ನು ಹಾಕ್ಬಾರಿ. ನಮ್ಮ ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಳು ಇರ್ಬೋದು. ಸೊ ಕೆಲವರಿಗೆ ಕಪ್ಪು ತುಂಬ ಇಷ್ಟ. ಕಪ್ಪಲ್ಲಿ ಬ್ಲ್ಯಾಕ್ ಡ್ರೆಸ್ಸಲ್ಲಿ ನಾನು ತುಂಬ ಚೆನ್ನಾಗಿ ಕಾಣ್ತೇನೆ ಅಕ್ಕ. ಅವರು ವೇರ್ ಮಾಡ್ತಾರೆ, ಸೆಲೆಬ್ರಿಟೀಸ್ ವೇರ್ ಮಾಡ್ತಾರೆ, ಫಿಲ್ಮ್ ಆ್ಯಕ್ಟರ್ಸ್ ವೇರ್ ಮಾಡ್ತಾರೆ. ನಾವೇನಕ್ಕೆ ಮಾಡಬಾರ್ದು ಅಂತ ಕೇಳ್ಬೋದು ನೀವು. ಅವರ ಲೈಫಲ್ಲಿ ಅವರು ಯಾವಾಗಲೂ ವೇರ್ ಮಾಡಲ್ಲ. ಅವರು ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯಿಂದಲೂ ಪ್ರೊಟೆಕ್ಷನ್ ಮಾಡಿಕೊಂಡಿರ್ತಾರೆ, ಗೊತ್ತಾಯ್ತಾ. ಪೂಜೆ ಪುರಸ್ಕಾರಗಳಿರ್ಬೋದು, ಹೋಮ ಇರ್ಬೋದು, ಅಥವಾ ಒಂದು ರೀತಿಯಲ್ಲಿ ಅವರಿಗೆ ಅವರೇ ಸೇಫ್ಟಿಯಾಗಿ ಎಲ್ಲನೂ ಮಾಡ್ಕೊಂಡಿರ್ತಾರೆ. ಸೊ ಅದೆಲ್ಲ ಕೆಲವೊಂದು ಸೀಕ್ರೆಟ್ ಆಗಿರುತ್ತೆ. ಪ್ರತಿಯೊಬ್ಬರು ನೋಡಿ ಅವರಿಗೆ ಬೇಕಾದಂತಹ ಪ್ರೊಟೆಕ್ಷನ್ ಮಾಡ್ಕೊಂಡಿರ್ತಾರೆ. ಸೆಲೆಬ್ರಿಟೀಸ್ ಇರ್ಬೋದು, ಫಿಲ್ಮ್ ಆ್ಯಕ್ಟರ್ಸ್ ಇರ್ಬೋದು. ಸೊ ಅದು ನಿಮಗೆ ಗೊತ್ತಾಗಲ್ಲ, ಅವ್ರು ಬಂದುಬಿಟ್ಟು ಹೇಳಲ್ಲ ನಿಮ್ಮ ಜೊತೆ, ಗೊತ್ತಾಯ್ತಾ. ಸೊ ಪ್ರಮೋಷನ್ ವೀಡಿಯೋಗೋಸ್ಕರ ಅಥವಾ ಚೆನ್ನಾಗಿ ಕಾಣ್ತಾರೆ. ಸೊ ಮೂವಿಯಲ್ಲೆಲ್ಲ ಹಾಕ್ತಾರೆ, ಬಟ್ ಅವರೇನು ಪರ್ಮನೆಂಟಾಗಿ ಆ ಥರ ಇರಲ್ಲ. ಸೊ ಅವರಿಗೆ ಬೇಕಾದಂತಹ ಎಲ್ಲ ರೀತಿಯಿಂದೆಲ್ಲ ಪ್ರೊಟೆಕ್ಷನ್ ಮಾಡ್ಕೊಂಡಿರ್ತಾರೆ. ಬಟ್ ಅದು ನಿಮಗೆ ಹೇಳ್ತಾರಾ? ಇಲ್ಲ. ಸೊ ನಾವು ಫಸ್ಟ್ ನಮ್ಮ ಲೈಫನ್ನು ಸರಿ ಮಾಡಬೇಕು, ಮತ್ತು ಬೇರೆಯವರ ಬಗ್ಗೆ ಅವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ನಾವು ಹೋದರೆ ನಮ್ಮ ಲೈಫೇ ಹಾಳಾಗೋದು. ಸೊ ಹಾಗಾಗಿ ನಿಮ್ಮ ಜೀವನವನ್ನು ಉದ್ಧಾರ ಮಾಡೋದು, ನಿಮ್ಮ ಜೀವನವನ್ನು ಸಂತೋಷದಲ್ಲಿ ಇಟ್ಕೊಳ್ಳೋದು, ನಿಮ್ಮ ವ್ಯಕ್ತಿಯನ್ನು ಮರಳಿ ಪಡೆಯುವುದು, ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು. ಸೊ ಮ್ಯಾರೇಜ್ ಆದವರು ಕೂಡ ಇದನ್ನೇ ಹೇಳ್ತಾ ಇದ್ದೇನೆ, ನಿಮ್ಮ ವ್ಯಕ್ತಿಯನ್ನು ಮರಳಿ ಪಡೆಯುವುದು ನಿಮ್ಮ ಕೈಯಲ್ಲಿಂಟು. ನೀವು ಪ್ರೀತಿಸಿದಾಗ ಎಲ್ಲ ಸರಿ ಇತ್ತು, ಎಲ್ಲ ಓಕೆ. ಬಟ್ ಇವಾಗ ಏನಕ್ಕೆ ಸಮಸ್ಯೆ ಆಯಿತು? ಸಮಸ್ಯೆ ಆಗೋದಾದ್ರೆ ಫಸ್ಟಿಗೆ ಏನಾಗಬೇಕಿತ್ತಲ್ಲ, ಇವಾಗ ಏನಕ್ಕಾಯಿತು? ಸೊ ಅಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ. ಥರ್ಡ್ ಪಾರ್ಟಿ ಎನರ್ಜೀಸ್ ಇರ್ಬೋದು, ಅಥವಾ ವಶೀಕರಣ, ಅಥವಾ ಸಂವಹನಕ್ಕೆ ನಿಮ್ಮ ವ್ಯಕ್ತಿ ಒಳಗಾಗಿರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಈಗೋ ಸಮಸ್ಯೆ ಇರ್ಬೋದು, ಅಥವಾ ನಿಮ್ಮ ಮಾತನ್ನು ಅವರು ಕೆಳದೇ ಇರ್ಬೋದು. ಸೊ ಇದನ್ನೆಲ್ಲ ಮೇಯ್ನ್ ಆಗಿ ಫ್ಯಾಮಿಲಿ ಸಮಸ್ಯೆ ಇರ್ಬೋದು, ಮದರ್ ಇಶ್ಯೂ ಇರ್ಬೋದು. ಸೊ ಕೆಲವೊಂದು ಸ್ಟಕ್ ಎನರ್ಜಿ ಸಮಸ್ಯೆಗಳಿರ್ಬೋದು. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ನೀವು. ನೋಡಿ, ಇದೊಂದು ದೈವಿಕ ಸಂಕೇತೆಯನ್ನು ಹೇಳ್ತೇನೆ. ಸೊ ಖಂಡಿತವಾಗಿಯೂ ಹೇಳಿ, ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ಮತ್ತು ನೀವು ನನಗೆ ಹೇಳಬೇಕು ಈ ವಿಡಿಯೋ ಅನ್ವಯ ಆಯಿತಾ ಇಲ್ವಾ ಏನು ಅಂತ ಕಮೆಂಟಲ್ಲಿ. ಮತ್ತು ಪರ್ಸ್ನಲ್ ಲೀಡಿಂಗ್ ಬೇಕು ಅಂದರೆ ಪರ್ಸ್ನಲ್ ಲೀಡಿಂಗ್ ಅಂತ ಕಮೆಂಟಲ್ಲಿ ಹಾಕಿ. ಬ್ರಾಸ್ಲೈಟ್ ಬೇಕು ಅಂದರೆ ಬ್ರಾಸ್ಲೈಟ್ ಅಂತ ಹಾಕಿ. ಪರ್ಸ್ನಲ್ ಲೀಡಿಂಗ್ ಮತ್ತು ಬ್ರಾಸ್ಲೈಟ್ಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಪರ್ಸ್ನಲ್ ಪ್ರಾರ್ಥನೆ ಫ್ರೀ ಆಗಿರುತ್ತೆ. ಸೊ ಇದೊಂದು ದೈವಿಕ ಸಂಕೇತ ಈ ಥರ ಉಂಟು. 521731 9 521731 9.
ಡೈಲಿ ಈ ಒಂದು ದೈವಿಕ ಸಂಖ್ಯೆಯನ್ನು ಹೇಳ್ತಾ ಹೋಗಿ ಎಷ್ಟು ಬದಲಾವಣೆ, ಎಷ್ಟು ಚೇಂಜಸ್ ಬರುತ್ತೆ ಅಂತ ನಿಮಗೇನೆ ಗೊತ್ತಾಗುತ್ತೆ. ಸೊ ಏನೇನು ವಿಷಯ ಇದ್ರೂ ನನ್ನ ಜೊತೆ ಶೇರ್ ಮಾಡಿ, ಹೆಸಿಟೇಟ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ತುಂಬಾ ಖುಷಿಯಾಗುತ್ತೆ. ಹಾಗೆಯೇ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ಬೇರೆಯವರಿಗೂ ಸಹಾಯ ಆಗಲಿ. ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಖುಷಿಯಾಗಿರಿ.